ರಾಜ್ಯದಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ ರಂಗೇರಿದೆ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಘಟಾನುಘಟಿ ನಾಯಕರುಗಳು ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಕೂಡ ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಅಭ್ಯರ್ಥಿ ಸಮರ್ಥ ಪರವಾಗಿ ಕ್ಯಾಂಪೇನ್ ಮಾಡಿದ್ದಾರೆ. ಅಹಿಂದ ಮತಗಳನ್ನ ಗುರಿಯಾಗಿಸಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರ ಕಣದಲ್ಲಿ ಧುಮುಕಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಕೇಸರಿ ನಾಯಕರು ಕೂಡ ಭರ್ಜರಿ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರವಾಗಿ ಸಿಟಿ ರವಿ, ಆರ್ ಅಶೋಕ್ ಸೇರಿದಂತೆ ದಾವಣಗೆರೆ ಜಿಲ್ಲಾ ಬಿಜೆಪಿ ಮುಖಂಡರು ಮನೆ ಮನೆ ಪ್ರಚಾರವನ್ನ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಎರಡೂ ಪಕ್ಷದಿಂದ ಘಟಾನುಘಟಿ ನಾಯಕರುಗಳು ತಮ್ಮ ತಮ್ಮ ಅಭ್ಯರ್ಥಿಯ ಪರವಾಗಿ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ಮಲ್ಲಿಕಾರ್ಜುನ್ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡಿದ್ದಾರೆ. ಪ್ರಚಾರದ ವೇಳೆ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ರು. ಸಿದ್ದರಾಮಯ್ಯಗೆ ಸುಳ್ಳು ರಾಮಯ್ಯ ಅಂತ ಬಿರುದು ಕೊಡಬೇಕು, ಸಿದ್ದರಾಮಯ್ಯ ಫೇಲ್ ಸ್ಟೂಡೆಂಟ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಜಾತಿವಾದಿ ಪಕ್ಷ ಅಂತ ಕಾಂಗ್ರೆಸ್ ಹೇಳಿದೆ. ಅದಕ್ಕೆ ಸಿಟಿ ರವಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ದಲಿತ ಅಭ್ಯರ್ಥಿಗೆ ಟಿಕೆಟ್ ನೀಡಿದೆ, ಈಗ ಯಾರು ಜಾತಿವಾದಿ, ಎಲ್ಲದಕ್ಕೂ ಮೇ 4ರಂದು ಉತ್ತರ ಸಿಗುತ್ತೆ ಅಂತ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಪದೇ ಪದೇ ಸುಳ್ಳನ್ನ ಹೇಳೋ ಮುಖಾಂತರ ನಾವೆಲ್ಲರೂ ಸುಳ್ಳು ರಾಮಯ್ಯ ಅಂತ ಬಿರುದನ್ನು ಕೊಡಬೇಕು. ಅವ್ರಿಗೆ ಅನ್ನಭಾಗ್ಯ ವಿಚಾರವಾಗಿ ಸುಳ್ಳುಗಳ ಪುಂಗಿಯನ್ನು ಊದ್ತಾ ಇದ್ದಾರೆ ಅವರು. ಇಂದಿರಾ ಗಾಂಧಿ ಕಿಟ್ ಕೊಡ್ತೀನಿ 5 kg ಅಕ್ಕಿ, ಏನೇನೋ ಬೇಳೆ, ಎಣ್ಣೆ ಎಲ್ಲ ಅಂತ ಹೇಳಿದ್ರು. ಅದು ಇನ್ನೂ ಕಾಣೆಯಾಗೋಟಿದೆ, ಮರೀಚಿಕೆ. ಈಗ ಬರ್ತಾ ಇರೋ ಅಕ್ಕಿ ಯಾವ್ದು ಬರ್ತಾ ಇದೆ ಅದು ಕೇಂದ್ರ ಸರ್ಕಾರ. ಆ ಚೀಲ ಮಾತ್ರ ಸಿದ್ದರಾಮಯ್ಯ. ನೀನು ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ. ಯಾಕಂದರೆ ಕೇಂದ್ರ ಸರ್ಕಾರ ಕೊಡೋವಂಥ ಅಕ್ಕಿಗೆ ನೀನು ಕನ್ನ ಹಾಕಿ ಕನ್ನರಾಮಯ್ಯ ಆಗೋಟಿದೆಯಾ ನೀನು. ಈಗ 5 ಗ್ಯಾರಂಟಿ ಕೊಡ್ತಾ ಇದ್ದೀರಾ, ಇನ್ನೊಂದು 25 ಗ್ಯಾರಂಟಿ ಕೊಡಿ. ಗೃಹಲಕ್ಷ್ಮಿ ಹಣ ಹೇಳಿದ್ರಲ್ಲ ನೀವೇ, ಯಾಕೆ 2 ತಿಂಗಳು ಗೃಹಲಕ್ಷ್ಮಿ ಹಣವನ್ನು 5,000 ಕೋಟಿ ಯಾಕೆ ಕೊಟ್ಟಿಲ್ಲ? ಅನ್ನಭಾಗ್ಯ ಅದು 700 ಕೋಟಿ ಕೊಡಲೇ ಇಲ್ಲ ಒಂದು ತಿಂಗಳು. ಗ್ಯಾರಂಟಿಗಳಿಗೆ ಮೋಸ ಮಾಡ್ತಾ ಇರೋದು ನೀವೇ. ನೀವು 2,000 ರೂಪಾಯಿ ಕೊಡ್ತಾ ಇದ್ದೀರಿ, 10,000 ರೂಪಾಯಿ ಕೊಡಿ, ನಮ್ಮದೇನೋ ಅಭ್ಯಾಸ ಇಲ್ಲ. ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಯಾವ ವರ್ಗಕ್ಕೆ ಸೇರಿದವರು? ದಲಿತ ವರ್ಗಕ್ಕೆ ಸೇರಿದವರು. ಜಾತಿವಾದಿಗಳು ಮಾತ್ರ ಈ ರೀತಿ ಆರೋಪ ಮಾಡ್ತಾರೆ. ಬಿಜೆಪಿ ರಾಷ್ಟ್ರವಾದಿ ಪಕ್ಷ, ಬಡವರ ಪರವಾಗಿ ಕೆಲಸ ಮಾಡ್ತಿರೋ ಪಕ್ಷ. ನರೇಂದ್ರ ಮೋದಿಯವರು ಗ್ಯಾಸ್ ಕೊಡಬೇಕಾದ್ರೆ ಜಾತಿ ಕೇಳಿದ್ರ? ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡಬೇಕಾದ್ರೆ ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರ? ಬಿಜೆಪಿ ರಾಷ್ಟ್ರವಾದಿ ಪಕ್ಷ. ಇವತ್ತು ದಾವಣಗೆರೆ ಅಂದ ತಕ್ಷಣನೇ ನಮ್ಮೆಲ್ಲರಿಗೆ ಬಹಳಷ್ಟು ಫೇಮಸ್ ಅಂದ್ರಿಗಿನ ಬೆಣ್ಣೆ ದೋಸೆ. ಆ ಬೆಣ್ಣೆ ದೋಸೆ ಒಂದೇ ಕುಟುಂಬಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಮುಂಚೆ ತಾತ ಆದ ನಂತರ ಮಗ ಆದ ನಂತರ ಸೊಸೆ ಆದ ನಂತರ ಇವತ್ತು ಮೊಮ್ಮಗ. ಇದು ಒಬ್ರಿಗೆ ಅಂದ್ರೆ ಒಂದೇ ಕುಟುಂಬಕ್ಕೆ ಬೆಣ್ಣೆ ದೋಸೆ ಸಿಗ್ತಾ ಇತ್ತಾಗ್ಲಿ, ಮತದಾರರಿಗೆ ಮಾತ್ರ ಬೆಣ್ಣೆನೂ ಸಿಗ್ತಾ ಇಲ್ಲ, ದೋಸೆನೂ ಕೂಡ ಸಿಗ್ತಾ ಇಲ್ಲ. ಯಾಕೋ ಕಾಂಗ್ರೆಸ್ಗೆ ಗೊತ್ತಿಲ್ಲ ಆಗ್ಲಿ. ದಲಿತರು ನೋಡಿದ್ರೆ ಬಹಳಷ್ಟು ಅವ್ರಿಗೆ ಭಯ. ಅವ್ರು ಕಂಡ್ರೇನೆ ಅವ್ರಿಗೆ ಎಲ್ಲೋ ಒಂದು ಕಡೆ ತಳಮಳ ಆಗ್ತಾರೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನೋಡಿದಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀತಾರ. ಸಂವಿಧಾನವನ್ನು ಬರೆದ ನಂತರ ಅವ್ರನ್ನ ಎಂಥ ಪರಿಸ್ಥಿತಿಗಳು ಕೂಡ ರಾಜಕಾರಣದಲ್ಲಿ ಗೆಲ್ಲಿಬಾರದು ಅನ್ನಂತ ಷಡ್ಯಂತ್ರವನ್ನು ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ, ನೆಹರು ಅವರು ಮಾಡ್ತಾರ. ಮನೆಯ ಮಗನಿಗೆ ಸ್ವಾಗತ ಕೊಟ್ಟಂಗೆ ಸ್ವಾಗತ ಕೊಡ್ತಾ ಇದ್ದಾರೆ. ಮನೆ ಮಗ ಬಂದ ಅಂತೇಳಿ ಕರೆದು ಗೌರವಿಸ್ತಿದ್ದಾರೆ. ಒಂದು ಒಳ್ಳೆ ವಾತಾವರಣ ಇದೆ. ಮೇ 4ರಂದು ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ಹುಮ್ಮಸ್ ಬಂದಿದೆ, ಬಲ ಜಾಸ್ತಿ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಕೂಡ ಒಲವು. ದಾವಣಗೆರೆಯಲ್ಲಿ ಸಮರ್ಥ ಪರವಾಗಿ
ಪ್ರಚಾರ ಮಾಡ್ತಾ ಇರುವ ಸಿಎಂ ಸಿದ್ದರಾಮಯ್ಯನವರು 2 ಬೈ ಎಲೆಕ್ಷನ್ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಿಂದೆಯೂ ಬೈ ಎಲೆಕ್ಷನ್ ಗೆದ್ದಿದ್ದೀವಿ, ಈ ಬಾರಿಯೂ ಗೆಲ್ತೀವಿ. ಬಿಜೆಪಿ ಬೈ ಎಲೆಕ್ಷನ್ ಗೆಲ್ಲೋದಿಲ್ಲ ಅಂತ ಕಿಡಿಕಾರದ್ರು. ದಾವಣಗೆರೆಯ ಜನ ಬೆಂಬಲ ನೋಡಿ ನನಗೆ ಖುಷಿ ಆಯ್ತು ಅಂತ ಹೇಳ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇಲ್ಲಿ 60,000 ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿ ತೆಗೆದುಕೊಳ್ತಾ ಇದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ. Both the constituencies we are going to win. ಹಿಂದೇನೂ ಗೆದ್ದಿದ್ದೀವಿ ಬೈ ಎಲೆಕ್ಷನ್ಗಳಲ್ಲಿ, ಈಗಲೂ ಕೂಡ ಗೆಲ್ತೀವಿ. ಇಲ್ಲಿ ಕಷ್ಟ ಆಗಲ್ವಾ? ಎರಡೂ ಕಡೆ ಕಷ್ಟ ಅವ್ರಿಗೆ, ಬಿಜೆಪಿಗೆ. ಕೊಡ್ತಾ ಇದ್ದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದ್ದೀವಿ. ಈಗ ಕೊಡಬೇಕಾಗಿದೆ, ಇನ್ನು 2 ತಿಂಗಳು 3 ತಿಂಗಳದ್ದು ಕೊಡಬೇಕು ಅಂತ ಕೊಡ್ತಾ ಇದ್ವಿ. ಸಾಲ ಅವ್ರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಂಡಿದ್ದಾರಂತ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ ಮಾಡಿದ್ದಾರೆ, ಗೊತ್ತಾಯ್ತಾ? ಅದರ ಪ್ರಕಾರ GDPಯ 25% ಒಳಗಡೆ ಇರಬೇಕು ಸಾಲ. ಮತ್ತು ಸಾಲ ನಿಗದಿ ಮಾಡೋರು ಯಾರು? ಈ ರಾಜ್ಯಕ್ಕೆ ಸಾಲ ಎಷ್ಟು ಕೊಡಬೇಕು ಅಂತ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರು ನಿಗದಿ ಮಾಡಿರೋಷ್ಟು ಸಾಲನೇ ತಗೊಂಡಿರೋದು. ಅದರಿಂದ ಸಾಲಗಾರರ ಹೆಂಗೆ ಆಗ್ಬಿಡ್ತೀವಿ? ನನಗೆ ಭಾಳ ಸಂತೋಷ ಆಯಿತು. ರಾತ್ರಿ ಒಳ್ಳೆ ಬಹಿರಂಗ ಸಭೆಯಲ್ಲಿ ಒಳ್ಳೆ ಶುಭ ಲಕ್ಷಣ, ಒಳ್ಳೆ ಮಳೆ ಬಂದಿದೆ ಆ ಟೈಮಲ್ಲೇ. ಆದರೆ ಜನ ಎಲ್ಲ ಭಾಳ ಶಿಸ್ತಿನಿಂದ ಸೇರಿದರು. ನೀವು ನೋಡಿದ್ರೆ ರಾತ್ರಿ 12 ಗಂಟೆವರೆಗೂ ಮೀಟಿಂಗ್ ಮಾಡಿದ್ದೀನಿ. 60,000 ಹೆಣ್ಮಕ್ಳು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ದಾರೆ. ಸುಮಾರು 61,000 ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಸಾವನು ಶಿವಶಂಕರಪ್ಪನವರು ನಮ್ಮ ಕಷ್ಟಕ್ಕೆ ಹಾಸ್ಪಿಟ್ಲು ಸಹಾಯ ಮಾಡಿದ್ದಾರೆ. ನಾವು ಇದನ್ನು ಉಳಿಸ್ಕೋಬೇಕು. ಆಮೇಲೆ ವರ್ತಕರು ಇನ್ನೊಂದು ಭಾಳ ವಿಶೇಷ ಅಂತಂದರೆ, ಭಾಳ ಜನ ವರ್ತಕರನ್ನೆಲ್ಲ ಭೇಟಿ ಮಾಡಿದೆ. ವರ್ತಕರನ್ನೆಲ್ಲ ಭೇಟಿ ಮಾಡಿ ನೋಡಿದಾಗ ಅವರು ಇವರ ನಾಯಕತ್ವದಲ್ಲಿ ಇಲ್ಲಿ ಶಾಂತಿ ಕಾವಲು ಕೂಡ ಇದೆ. ತಪ್ಪ ನಾವು ಸಾಲ ತಗೋತೀವೋ ಏನು ಮಾಡ್ತೀವೋ ಅದೆಲ್ಲ ಮಾಡಿದ್ದೀವಿ ಅಂದ್ಕೊಳ್ಳೋಣ. ಈ ನರೇಂದ್ರ ಮೋದಿ ಏನು ಸಾಲ ತೆಗೆದುಕೊಳ್ಳಿಲ್ವೇ? ನಾವು ಈ ಬೆಲೆ ಏರಿಕೆ ಬರೋದ್ರಿಂದ ಈಗ ಏನಾಯಿತು? ಬೆಲೆ ಏರಿಕೆ, ಎಲ್ಲ ಬೆಲೆ ಏರಿಕೆನೂ ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಈಗ ಬೆಲೆ ಏರಿಕೆಗೆ ನಾವು ದುಡ್ಡು ಕೊಟ್ಟೋದಕ್ಕೆ ತಾನೇ ಬೆಲೆ ಏರಿಕೆಗೆ ಈಗ ಏರಿಕೆ ಆಯ್ತಾ ಇದೆಯಲ್ಲ, ಕೊಡಲಿ ಸೆಂಟ್ರಲ್ ಗೌರ್ಮೆಂಟು ದುಡ್ಡು ಜನರಿಗೆ. ನಮಗೆ ಲಿಂಗಾಯತರು ಮುಸ್ಲಿಮರು ಅನ್ನೋದಲ್ಲ, ನಮ್ಮದು ಕಾಂಗ್ರೆಸ್ ಪಾರ್ಟಿ ಅಂದರೆ ಎಲ್ಲ ಸಮುದಾಯ. ನಾವು ಜಾತಿ ಮೇಲೆ ರಾಜಕಾರಣ ಮಾಡೋದಿಲ್ಲ, ನಾವು ನೀತಿ ಮೇಲೆ ರಾಜಕಾರಣ ಮಾಡ್ತೀವಿ. ಮೈನಾರಿಟಿಯವರ ಒಂದು ಭಾಗ ನಮ್ಮವರೇ ನಿಲ್ಬೇಕು ಅಂತ ಅವರು ಒಂದು ಕೂಗಿತ್ತು. ಸೊ ಅದರಿಂದ CM DCM ಅವರು ಎಲ್ಲರನ್ನೂ ಕರೆದುಬಿಟ್ಟು ಮತ್ತೆ ಮೈನಾರಿಟಿ ಲೀಡರ್ಸ್ ಕೂಡ ಅವರನ್ನ ಕರೆದುಬಿಟ್ಟು ವಿಶ್ವಾಸಕ್ಕೆ ತಗೊಂಡಿದ್ದಾರೆ. ವಿರೋಧ ಮಾಡಬೇಕು ಅಂತ ಎಲ್ಲದನ್ನ ವಿರೋಧ ಮಾಡ್ತಾರೆ, ನಿಜವಾದ ಬೆನಿಫಿಷಿಯರೀಸು ತೀರ್ಮಾನ ಮಾಡ್ತಾರೆ. ಸಮರ್ಥ್ ಕೂಡ ಪಾದಯಾತ್ರೆ ಮಾಡಿಕೊಂಡು ಮತ್ತೆ ಕೆಲವು ಕಡೆ ವೆಹಿಕಲ್ ನಲ್ಲಿ ಹೋಗ್ತಾರೆ ಸ್ಟಾರ್ ಕ್ಯಾಂಪೇನರ್ಸ್ ಬಂದಾಗ. ಸೊ ಎಲ್ಲಾ ರೀತಿ ಪ್ರಚಾರ ಸಮರ್ಥ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಯುವಕರು ಕೂಡ ಸಮರ್ಥ್ ನಲ್ಲಿ ಒಂದು ವಿಶ್ವಾಸವನ್ನ ತೋರಿಸ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಸಮರ್ಥ್ ನಲ್ಲಿ ಒಬ್ಬ ಶಾಸಕನಾಗುವಂತಹ ಗುಣಗಳನ್ನ ನೋಡ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಡೀತಾ ಇರುವಂತಹ ಮತ್ತೊಂದು ಕ್ಷೇತ್ರ ಅಂತಂದ್ರೆ ಅದು ಬಾಗಲಕೋಟೆಯಲ್ಲೂ ಕೂಡ ಅಖಾಡ ರಂಗೇರಿದೆ. ಘಟಾನುಘಟಿ ನಾಯಕರುಗಳು ಭರ್ಜರಿ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಬಾಗಲಕೋಟೆಯಲ್ಲಿ ರಂಗೇರಿದ ಉಪಚುನಾವಣಾ ಅಖಾಡ. ಸಿದ್ದರಾಮಯ್ಯರಿಂದ 2ನೇ ಹಂತದ ಪ್ರಚಾರ ಬಾಗಲಕೋಟೆಯಲ್ಲಿ. ಈ ಮೊದಲೇ 2 ದಿನ ಪ್ರಚಾರ ಮಾಡಿದ್ದಂತಹ ಸಿಎಂ ಉಮೇಶ್ ಮೇಟಿ ಪರವಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕಿಡಿಕಾರದ್ರು. ಬಿಜೆಪಿಯವರಿಗೆ ಯಾವ ಕಾರಣಕ್ಕೂ ವೋಟ್ ಹಾಕಬೇಡಿ ಅಂತ ಬಾಗಲಕೋಟೆ ಜನರಲ್ಲಿ ಮನವಿ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಬಿಜೆಪಿಯವರು ಕೆಲಸನೂ ಮಾಡಲ್ಲ, ಕೆಲಸ ಆಗಿದ್ದರ ಬಗ್ಗೆ ಒಳ್ಳೆ ಮಾತನ್ನು ಆಡಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿದ್ದೇ ಬಿಜೆಪಿ ನಾಯಕರಿಗೆ ಹೊಟ್ಟೆ ಕಿಚ್ಚು. ಬಾಗಲಕೋಟೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕನ್ನಡ ನಾಡಿನ ಜಿಲ್ಲಾ
ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ನಂಜೇನ್ ಮಠ್ರವರೇ, ನಿಮ್ಮ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವರು, ನಿಮಗಾಗಿ ಸೇವೆ ಮಾಡಿರ್ತಕ್ಕಂಥ ಹೆಚ್ಚುವರಿ ಅಶೋಕ್ ಅವರೇ, ಬಿಜೆಪಿಯವರು ಈ ಚುನಾವಣೆಯಲ್ಲಿ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ. ಈಗ ನಮ್ಮ ಮೇಲೆ ಸುಳ್ಳನ್ನು ಹೇಳ್ಕೊಂಡು ಅಪಪ್ರಚಾರ ಮಾಡಿ ಅನಗತ್ಯ ಟೀಕೆಗಳನ್ನು ಮಾಡಿ ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟಿದ್ದಾರೆ, ಖಜಾನಿನಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ, ಅನೇಕ ಅಪಪ್ರಚಾರಗಳನ್ನ ಮಾಡಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವ್ರು ಏನ್ ಮಾಡಿದೀವಿ ಅಂತ ಹೇಳ್ಬೇಕು. ಯಡಿಯೂರಪ್ಪನವರು, ಸದಾನಂದ ಗೌಡರು, ಆಮೇಲೆ ಜಗದೀಶ್ ಶೆಟ್ಟರ್ 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳಾಗಿ ನಾವೇನ್ ಮಾಡಿದ್ದೀವಿ ಅಂತ ನಿಮ್ ಮುಂದೆ ಇಡಬೇಕು. ಈ ರಾಜ್ಯದಲ್ಲಿ ಲಂಚ ಹೊಡೆಯೋದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ. 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ಯಾವ ಕಾರಣಕ್ಕೂ ಓಟ್ ಹಾಕಬಾರದು. ಬಿಜೆಪಿಯವರು ಕೆಲಸನೂ ಮಾಡಲ್ಲ, ಮಾಡೋರಿಗೆ ಅಸೂಯೆ ಪಡ್ತಕ್ಕಂಥದ್ದು. ಹೊಟ್ಟೆ ಕಿಚ್ಚು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದೇ ಹೊಟ್ಟೆ ಕಿಚ್ಚು ಅವರಿಗೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಹೊಟ್ಟೆ ಕಿಚ್ಚು ಶುರುವಾಗ್ಬಿಟ್ಟಿದೆ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕಲ್ಲ ಬೇಡ. ಬಿಜೆಪಿಯವರು ಏನ್ ಮಾಡಿದ್ದಾರೆ? ಮತ್ತೆ ಅವರಿಗೆ ಓಟ್ ಕೇಳಕ್ಕಂತ ನೈತಿಕತೆ ಇದೆಯಾ? ಬಿಜೆಪಿಯವರ ಸುಳ್ಳು ಅವ್ರ ಮನೆ ದೇವರು ಯಾವುದಪ್ಪ ಅಂತಂದ್ರೆ ಸುಳ್ಳೇ ಅವ್ರ ಮನೆ ದೇವರು. ಸುಳ್ಳು ಹೇಳೋರ್ಗೆ ಓಟ್ ಕೊಡ್ಬೇಕಾ? ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿ ಅಲ್ವಾ ಇದು? ಸಾಮಾಜಿಕ ಅಭಿವೃದ್ಧಿ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರವಾಗಿ ಘಟಾನುಘಟಿಗಳು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ರು. ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಂಸದ ರಮೇಶ್ ಜಿಗಜಿಣಗಿ ಅವರಿಂದಲೂ ಕೂಡ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಕ್ಯಾಂಪೇನ್ ನಡೀತಾ ಇದೆ. ಸಿದ್ದರಾಮಯ್ಯ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಸೋಮಣ್ಣ ಅವರು ಹೇಳಿದರು. ಇಡೀ ರಾಜ್ಯ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಉತ್ತರದ ನೆರೆ ಸಂತ್ರಸ್ತರಿಗೆ ₹1 ಹಣ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ವಾಗ್ದಾಳಿ ನಡೆಸಿದರು. ಪ್ರಚಾರದ ವೇಳೆ ಕಾಂಗ್ರೆಸ್ ವಿರುದ್ಧ ವೀರಣ್ಣ ಚರಂತಿಮಠ ಕಿಡಿಕಾರದರು. ಕಳೆದ 3 ವರ್ಷದಲ್ಲಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಈ ಬಾರಿ ಬಿಜೆಪಿ ಗೆದ್ದೇ ಗೆಲ್ಲತ್ತೆ ಅಂತ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ವಿಶ್ವಾಸ ವ್ಯಕ್ತಪಡಿಸಿದರು. ಎರಡನೇ ಬಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನ ರಾಜ್ಯದ ಜನರಿಗೆ ಎಲ್ಲೋ ಒಂದ್ ಕಡೆ ವಂಚನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿ ರಾಜ್ಯವನ್ನ ಒಂದು ರೀತಿ ಕತ್ತಲೆ ಕೋಣೆಯಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. 48 ವರ್ಷಗಳಿಂದ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ದೀನಿ. ಭ್ರಷ್ಟಾಚಾರ ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಎಲ್ಲೂ ಕೂಡ ಒಂದು ಕಡೆಯೂ ಕೂಡ ನಾನು ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥ ಭಾವನೆಗಳು ಇಲ್ಲದೆ ಇರ್ತಕ್ಕಂಥದ್ದು ತಮ್ಗೆ ಗೊತ್ತಿದೆ. ಇಡೀ ಮಂತ್ರಿಮಂಡಲ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಸಾಮಾನ್ಯ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದಕ್ಕೆ ಒಂದು ಅವಕಾಶವನ್ನ ದಿವಂಗತ ಮೇಟಿಯವರು ನಮ್ಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅಲ್ಲಿ ಹಿರಿಯರಾದ ಶಿವಶಂಕರಪ್ಪರು ಕಳಿಸಿಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಸಂತ್ರಸ್ತರಿಗೆ ಇವತ್ತಿಗೂ ಕೂಡ ₹1 ಬಿಡುಗಡೆ ಮಾಡಿಲ್ಲ. ಎಲ್ಲ ಒಂದ್ ಕಡೆ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ 3 ವರ್ಷದಲ್ಲಿ ಏನೂ ಆಗಿಲ್ಲ ಇಲ್ಲಿ ಅನ್ನೋ ಮನೋಭಾವನೆ ಮತದಾರರ ಮನಸ್ಸಿನಲ್ಲಿ ಬಂದಿದೆ. ಹಿಂದಿದ್ದ ಶಾಸಕರು ಎಲ್ಲಿ ಕೂಡ ಬಂದಿಲ್ಲ, ಭೇಟಿಯಾಗಿಲ್ಲ, ಯಾವ ಕೆಲಸನೂ ಆಗಿಲ್ಲ ಅನ್ನುವಂತ ಅಸಮಾಧಾನ ಇದೆ. ಆದರೆ ಈ ಸರಿ ಅತಿ ಹೆಚ್ಚು ಮತಗಳಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದ. ಕಾಂಗ್ರೆಸ್ ಇರೋದ ಮುಸ್ಲಿಂ ತುಷ್ಟೀಕರಣಕ್ಕೆ. ಅವ್ರಿಗೆ ಬೇರೆ ಏನ್ ಅಜೆಂಡಾ ಐತಿ? ಮುಸ್ಲಿಂ ಓಟ್ ಸಾಕು, ನಮಗೆ ಹಿಂದೂ ಓಟ ಬೇಡ ಅಂತ ಹೇಳ್ಯಾರ. ಅವ್ರು ಮುಂದಿನ ಜನ್ಮ ಏನಾದ್ರು ಇದ್ರೆ ಮುಸಲ್ಮಾನರೊಳಗ ಹುಟ್ಟಿಸ್ರಿ ಅಂತನೂ ಹೇಳ್ತಾರಲ್ಲ. ಏನ್ ಬರ್ಲಿ, ಅವರ ವಿರೋಧ ಸುರ್ಜೇವಾಲಾ ಬಂದಾರ, ಅವ್ರ ರಾಹುಲ್ ಗಾಂಧಿ ಬರ್ಲಿ, ಏನಾಗುದಲ್ಲ ಹೇಳಿ. ಮತ ಹಾಕವರು ಮತದಾರರು
ಮತದಾರರು ಮಾತ್ರ ಮತ ಹಾಕೋರು ಇರ್ತಾರೆ. ಇವತ್ತು ನಿನ್ನೆ ಯತ್ನಾಳ್ ಬಂದಿರುವಂತ ಸರ್, ಅದು ಒಂದು ಪ್ಲಸ್ ಪಾಯಿಂಟೇ. ಅದು ಎಕ್ಸ್ಪೆಕ್ಟೆಡ್ ಇತ್ತು ಮೊದಲಿಂದ. ಅವ್ರು ನಾವು ಬರ್ತೀನಿ ಅಂತಾನೆ ಹೇಳಿದ್ರು. ನಿನ್ನೆ ಆ ಸಮಯ ಕೂಡ ಬಂದಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ವಿಶೇಷತೆ ಏನಿಲ್ಲ. ಚುನಾವಣೆ ದಿನದಿಂದ ದಿನಕ್ಕೆ ಕಾವೇರಿ. ಕಾಂಗ್ರೆಸ್ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡು ಸಾಕಷ್ಟು ಪರಿಣಾಮಕಾರಿಯಾಗಿ ಪ್ರಚಾರದಲ್ಲಿ ತೊಡಗಿಕೊಂಡಿದೆ. ಕಾಂಗ್ರೆಸ್ಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಪರಿಣಾಮ ಬರ್ತದೆ ಅನ್ನುವಂಥ ಸಂಪೂರ್ಣ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಬಿಜೆಪಿಯವರ ಸಂಪೂರ್ಣ ವಚನ ಭ್ರಷ್ಟತನ, ಬಿಜೆಪಿ ಬಲ ಕುಂದಿದೆ. ಅದಕ್ಕಾಗಿ ಉಚ್ಚಾಟಿತ ನಾಯಕರನ್ನು ನೀವು ಕರ್ಕೊಂಡು ಬಂದು ಇವತ್ತು ಕ್ಯಾನ್ವಾಸ್ ಮಾಡ್ತಾ ಇದ್ದೀರಿ. ನೀವು ಒಪ್ಕೊಂಡಿದ್ದೀರಿ ನಿಮ್ಮ ಬಲ ಕಡಿಮೆ ಇದೆ ಅಂತ. ಅವರ ಅಕಾಲಿಕ ಮರಣದಿಂದ ಅವರ ಮಗ ಉಮೇಶ್ ಮೇಟಿ ಅವರಿಗೆ ನಮ್ಮ ಪಕ್ಷ ಅವರಿಗೆ ಸೀಟು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಕೂಡ ಬರ್ತಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಎಲ್ಲ ಮಂತ್ರಿಗಳು ಗ್ರಾಮಾಂತರ ಪ್ರದೇಶ, ನಗರ ಪ್ರದೇಶ ಅನ್ನೋದಕ್ಕಿಂತ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಜನ ಮೆಚ್ಚುಗೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಪಂಚ ಗ್ಯಾರಂಟಿಗಳು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು. ಬೊಮ್ಮಾಯಿಯವರು ಬಜೆಟ್ ಹಣ ಬಿಟ್ಟು 3.5 ಲಕ್ಷ ಕೋಟಿ ಹೆಚ್ಚುವರಿಯಾಗಿ ಅವ್ರು ಖರ್ಚು ಮಾಡಿದ್ರಿಂದ ನಮ್ಗೆ ಸ್ವಲ್ಪ ಹಣದ ಕೊರತೆ ಇತ್ತು. ನಮ್ಮ ಪಕ್ಷನೂ ಅಷ್ಟೇ, ನಾವು ಹೇಳ್ದಾಗ ನಡ್ಕೊಳ್ತೀವಿ. ಬಿಜೆಪಿಯವ್ರ ತರ ಬುರುಡೆಗಿರಡೆ ಬಿಡೋಕೆ ಹೋಗಲ್ಲ. ಅದರಿಂದ ಬಿಜೆಪಿ ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಈ ಎರಡೂ ಕ್ಷೇತ್ರವನ್ನ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ವ್ಯಕ್ತಪಡಿಸಿದ್ದಾರೆ. ಎರಡೂ ಕ್ಷೇತ್ರದಲ್ಲೂ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ BY ವಿಜಯೇಂದ್ರ ಹೇಳಿದಂತಹ ಮಾತಿತ್ತು. ದಾವಣಗೆರೆಯಲ್ಲಿ ಬಡವ ವರ್ಸಸ್ ಶ್ರೀಮಂತ ನಡುವೆ ಫೈಟ್ ನಡೀತಾ ಇದೆ. ಮುಂದಿನ 2-3 ದಿನ ನಾನು ದಾವಣಗೆರೆಯಲ್ಲೇ ಇರ್ತೇನೆ. ದಾವಣಗೆರೆ ಬಿಜೆಪಿ ಒಗ್ಗಟ್ಟಾಗಿದೆ ಅಂತ ರಾಜ್ಯಾಧ್ಯಕ್ಷ ಹೇಳಿದರು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮುಸ್ಲಿಮರು ಸಿಟ್ಟಾಗಿದ್ದಾರೆ. ಕೇವಲ ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಇವರನ್ನ ಬಳಸಿಕೊಂಡಿದೆ. ಈ ಬಾರಿ ಕಾಂಗ್ರೆಸ್ಗೆ ಮುಸ್ಲಿಮರು ತಕ್ಕ ಪಾಠ ಕಲಿಸ್ತಾರೆ ಅಂತ ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಬಾಗಲಕೋಟೆಯಲ್ಲಿ ಕಳೆದ ಬಾರಿ ತಮ್ಮ ತಪ್ಪಿನಿಂದ ಸೋಲಾಯಿತು. ಈ ಬಾರಿ ನಾವು ಗೆದ್ದೇ ಗೆಲ್ತೇವೆ ಅಂತ ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಗೆದ್ದರೆ ಗ್ಯಾರಂಟಿ ನಿಲ್ಲಿಸ್ತಾರೆ ಎಂದು ಬೆದರಿಕೆ ಹಾಕ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ BY ವಿಜಯೇಂದ್ರ, ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಎರಡೂ ಕ್ಷೇತ್ರವನ್ನ ನಾವೇ ಗೆಲ್ಲೋದು ಅಂತ ಹೇಳ್ತಾರೆ. ನಮಸ್ಕಾರ. ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣೆಯ ಪ್ರಚಾರಗಳ ಭರಾಟೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಹೋಗಿ ಕುಳಿತಿದ್ರೆ, ಇನ್ನೊಂದು ಕಡೆ BJPಯಿಂದ ಕೂಡ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಕೂಡ ಚುನಾವಣಾ ಅಖಾಡಕ್ಕೆ ತುಮಕಿದ್ದಾರೆ. ನಮ್ಮ ಜೊತೆಗೆ ಈ ಬೈ ಎಲೆಕ್ಷನ್ಸ್ನ ಪ್ರಚಾರ ಮತ್ತು ಅದರ ಇಂಪ್ಯಾಕ್ಟು, ಅದರ ಔಟ್ಕಮ್ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು. ವಿಜಯೇಂದ್ರ ಅವರೇ, ಪಾರ್ಟಿ ರೌಂಡ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪ್ರಶಾಂತ್. ವಿಜಯೇಂದ್ರ ಅವರು, ಏನು ಅನ್ನಿಸ್ತಾ ಇದೆ ಇನಿಷಿಯಲ್ ಈ ಒಂದು ಪ್ರಚಾರ, ಮೊದಲ ಒಂದು 7-8 ದಿನದ ಪ್ರಚಾರದ ನಂತರ? ಆರ್ ಯು ಹೋಪ್ಫುಲ್ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡನ್ನೂ ಕನ್ಸಿಡರ್ ಮಾಡಿ ನೋಡಿದಾಗ? ಬಾಗಲಕೋಟೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮಿಂದ ಆದಂಥ ತಪ್ಪುಗಳಿಂದ ನಾವು ಚುನಾವಣೆಯನ್ನು ಸೋತಿದ್ವಿ. ಆದರೆ ಈ ಬಾರಿ ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಆದರೆ ಪ್ರಶಾಂತ್ ನಾಥ್ ಅವರೇ, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ದಾವಣಗೆರೆ ವಾಸ್ ಅಪೀಲ್ ಟಾಸ್ಕ್. ನಾವು ದಾವಣಗೆರೆ ಉಪಚುನಾವಣೆ ಘೋಷಣೆ ಆದಾಗ ಅದು BJPಗೆ ಸುಲಭ ಇದೆ ಅಂತ ನನಗೆ ಅನಿಸಿರಲಿಲ್ಲ. ಬಟ್ ಆ್ಯಸ್ ಆನ್ ಟುಡೇ, ಇವತ್ತಿನ ಪರಿಸ್ಥಿತಿ ನೋಡೋದಾದರೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಗೆದ್ದೇ ಗೆಲ್ತದೆ ಅನ್ನೋ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಎರಡೂ ಕ್ಷೇತ್ರದಲ್ಲಿ BJP ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಆದರೆ ವಿಜಯೇಂದ್ರ ಅವರು, ದಾವಣಗೆರೆ ಕ್ಷೇತ್ರವನ್ನು ನೋಡಿದಾಗ ಒಂದು ರೀತಿ ತುಂಬ ಅತ್ಯಂತ ಶ್ರೀಮಂತ ಅಭ್ಯರ್ಥಿ ಕಾಂಗ್ರೆಸ್ ಕಡೆ ಒಂದಿದ್ರೆ, ನೀವು ತುಂಬ ಸಾಮಾನ್ಯ ಕಾರ್ಯಕರ್ತನಿಗೆ ಈ ಬಾರಿ ಟಿಕೆಟ್ ಕೊಟ್ಟಿದ್ದೀರಿ. ಅದು ಚುನಾವಣೆಯ ವಿಷಯವ ಅಥವಾ
ಮುಸ್ಲಿಂ ವೋಟ್ಗಳು ಒಡಿತಿವೆ ಅನ್ನುವ ಕಾರಣಕ್ಕೋಸ್ಕರ ಬಿ ಜೆ ಪಿ ಹೋಪ್ಫುಲ್ ಇದೆಯಾ? ಏನು ವಿಷಯಗಳಿವೆ ಅಂತ ಅನ್ಸುತ್ತೆ ದಾವಣಗೆರೆ ನೋಡಿದಾಗ? ದಾವಣಗೆರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಲ್ಲಿ ಸಾಮಾನ್ಯ ಜನರು ಮಾತನಾಡ್ತಾ ಇರುವಂಥದ್ದು ಎಲ್ಲ ಇವ್ರ ಕುಟುಂಬಕ್ಕೇ ಬೇಕಾ, ಸಾಮಾನ್ಯ ಕಾರ್ಯಕರ್ತರು ಯಾರು ಇರಲಿಲ್ವಾ ಅನ್ನೋ ಪ್ರಶ್ನೆ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತು ಮುಸಲ್ಮಾನರು ಕೂಡ ದೇ ಫೀಲ್ ದೇ ಹ್ಯಾವ್ ಬಿನ್ ಟೇಕನ್ ಫಾರ್ ಗ್ರಾಂಟೆಡ್ ಬೈ ದಿ ಕಾಂಗ್ರೆಸ್ ಪಾರ್ಟಿ. ಎಲ್ಲೋ ನಮ್ಮನ್ನು ಮತ ಬ್ಯಾಂಕ್ ಆಗಿ ನಮ್ಮನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ವಿನಃ ನಮ್ಗೆ ಯಾವುದೇ ರೀತಿ ಒಳಿತು ಆಗ್ತಾ ಇಲ್ಲ ಈ ಕಾಂಗ್ರೆಸ್ ಪಕ್ಷದಿಂದ. ಇದು ಕೂಡ ಇವತ್ತು ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಮೂರನೇದು, ತಾವೇ ಹೇಳಿದಾಗೆ ಬಡವರು ಮತ್ತು ಶ್ರೀಮಂತರು ಈ ಒಂದು ಚರ್ಚೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇರುವಂಥದ್ದು. ಇದೆಲ್ಲದರ ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲೋ ಒಂದು ಕಡೆ ನಾವು ಗೆಲ್ತೇವೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನಾನು ಕೂಡ ಎರಡು ಬಾರಿ ಹೋಗಿ ಬಂದಿದ್ದೇನೆ ದಾವಣಗೆರೆಗೆ. ನಾಳೆಯಿಂದ ಮತ್ತೆ ಅಲ್ಲೇ ಇರ್ತೇನೆ ದಾವಣಗೆರೆ ಒಂದು 2-3 ದಿನಗಳ ಕಾಲ. ನನಗೆ ಬರ್ತಾ ಇರ್ತಕ್ಕಂಥ ಮಾಹಿತಿನೂ ಕೂಡ ನೀವು ನಂಬೋದಿಲ್ಲ ಪ್ರಶಾಂತ್ ಅವರೇ, ನಾನು ಪತ್ರಕರ್ತರ ಜೊತೆಲೂ ಸಂಪರ್ಕದಲ್ಲಿದ್ದೇನೆ, ನಮ್ಮ ಕಾರ್ಯಕರ್ತರ ಜೊತೆ ಸಂಪರ್ಕದಲ್ಲಿದ್ದೇನೆ. ನಿಜ ಹೇಳ್ಬೇಕು ಅಂತ ಹೇಳಿ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಂಪರ್ಕದಲ್ಲಿದ್ದಾರೆ. ಯಾರೂ ಕೂಡ BJP ಗೆಲ್ಲೋದಿಲ್ಲ, ಅದು ಅಸಾಧ್ಯ ಅಂತ ಯಾರೂ ಕೂಡ ಮಾತನಾಡ್ತಿಲ್ಲ. BJPಗೆ ವಾತಾವರಣ ಚೆನ್ನಾಗಿದೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ. ವಿಜೇಂದ್ರ ಅವರು, ಒಂದು ಪ್ರಶ್ನೆ ನಿಶ್ಚಿತವಾಗಿ ಪೊಲಿಟಿಕಲಿ ಹೇಳುತ್ತೆ. ಅನೇಕ ಲಿಂಗಾಯತ ಬಾಹುಳ್ಯ ಕ್ಷೇತ್ರಗಳಲ್ಲಿ ನೀವು ಲಿಂಗಾಯತರಿಗೆ ಟಿಕೆಟ್ ಕೊಡ್ತಾ ಹೋಗ್ತಾ ಇದ್ರಿ BJP ಅವರು. ಬಹಳ ಅಂದರೆ ಯಡಿಯೂರಪ್ಪನವರು, ಅನಂತಕುಮಾರ್ ಇದ್ದಾಗಲಿಂದ ನಾವು ನೋಡ್ತಾ ಇದ್ದೀವಿ ಅನೇಕ ಕ್ಷೇತ್ರಗಳಲ್ಲಿ ಲಿಂಗಾಯತರಿಗೆ ಕೊಡ್ತಾ ಇದ್ರಿ. ಈ ಬಾರಿ ದಾವಣಗೆರೆಯಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾಯಕ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದು ಪಾರ್ಟ್ ಆಫ್ ಪೊಲಿಟಿಕಲ್ ಸ್ಟ್ರಾಟಜಿನ ಅಥವಾ ಇಲ್ಲ ಸಿದ್ದೇಶ್ವರ್ ಅವರನ್ನು ನಾವು ಮನವೊಲಿಸಬೇಕು, ಸಿದ್ದೇಶ್ವರ್ ಅವರನ್ನು ಸಮಾಧಾನ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಟಿಕೆಟ್ ಕೊಟ್ಟಿದ್ದಾರೆ? ಸಿದ್ದೇಶ್ವರವ್ರನ್ನ ಮನವೊಲಿಸ್ಬೇಕು ಅನ್ನೋ ಪ್ರಶ್ನೆನೂ ಇಲ್ಲ. ಸಿದ್ದೇಶ್ವರ ನಮ್ಮ ಜೊತೆಲಿ ಇದ್ದೇ ಇದ್ರು ಯಾವತ್ತೂ ಕೂಡ. ಸಣ್ಣ ಪುಟ್ಟ ಗೊಂದಲಗಳಿತ್ತು, ಅದೆಲ್ಲವೂ ಕೂಡ ಬಗೆಹರಿಸ್ಕೊಂಡಿದ್ದೇವೆ. ಬಟ್ ನಾವು ಯಾಕೆ ಇವತ್ತು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೆ ಅವಕಾಶನ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಇವತ್ತು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆಗಿದ್ರೂ ಸಹ ಸುಮಾರು 75,000ಕ್ಕೂ ಹೆಚ್ಚು ಹಿಂದುಳಿದ ಮತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಮತದಾರರಿದ್ದಾರೆ. ಎಲ್ಲೋ ಒಂದು ಕಡೆ ಕೇವಲ ಇದು ವೀರಶೈವ ಲಿಂಗಾಯತರ ಮಧ್ಯೆ ನಡೀತಕ್ಕಂಥ ಕಾಳಗ ಅಂತ ಆಗಬಾರ್ದು. ಮತ್ತು ನಾವು ಕೂಡ ಒಂದು ಸಾಮಾಜಿಕ ಸೋಷಿಯಲ್ ಜಸ್ಟಿಸನ್ನು ಕೂಡ ಕೊಡಬೇಕಾಗ್ತದೆ. ಮತ್ತು ಅಲ್ಲಿರ್ತಕ್ಕಂಥ ಮತದಾರರ ಅಂಕಿ ಅಂಶಗಳನ್ನು ನೀವು ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಇಲ್ಲ ಶ್ರೀನಿವಾಸ್ ದಾಸ್ ಕರಿಯಪ್ಪ ವಿಲ್ ಬಿ ಎ ಬೆಟರ್ ಕ್ಯಾಂಡಿಡೇಟ್ ಅಂತೇಳಿ ನನಗೆ ಅನ್ನಿಸಿದಾಗ ನಾನು ಸಿದ್ದೇಶ್ವರ ಅವ್ರ ಜೊತೆಲೂ ಮಾತನಾಡಿದೆ. ಅದೇ ರೀತಿ ರೇಣುಕಾಚಾರ್ಯ ಅವರ ನಮ್ಮ ಬೇರೆ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಅವ್ರನ್ನ ಶ್ರೀನಿವಾಸ್ ದಾಸ್ ಕರಿಯಪ್ಪ ಬೆಟರ್ ಕ್ಯಾಂಡಿಡೇಟ್ ಅಂತ ಅನ್ಸಿದ್ಮೇಲೆ ನಾವು ಅದನ್ನು ತೀರ್ಮಾನ ಮಾಡಿದ್ದೇವೆ. ಬಟ್ ಏನು ಬದಲಾಯಿತು ಅಂದರೆ, ನಾವು ನೋಡ್ತಾ ಇದ್ವಿ 2 ವರ್ಷಗಳ ಕಾಲ ದಾವಣಗೆರೆಯಿಂದ ಯಾರಾದರೂ ಸಿಕ್ಕರೂ ಕೂಡ ಬರೀ BJPಯ ಒಳಜಗಳದ ಬಗ್ಗೆ ಮಾತಾಡ್ತಾ ಇದ್ರು. ರೇಣುಕಾಚಾರ್ಯ ಸಿಕ್ಕರೆ ಸಿದ್ದೇಶ್ ಬಗ್ಗೆ ಹೇಳ್ತಿದ್ರು, ಸಿದ್ದೇಶ್ ಸಿಕ್ಕರೆ ರೇಣುಕಾಚಾರ್ಯ ಬಗ್ಗೆ ಹೇಳ್ತಾ ಇದ್ರು. ಏಕಾಏಕಿ ಒಂದು ತಿಂಗಳಲ್ಲಿ ಏನು ಬದಲಾಗಿದೆ ದಾವಣಗೆರೆಯಲ್ಲಿ? ಏನು ಬದಲಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ನಾನು ಒಪ್ಕೊಳ್ತೇನೆ ಹೈಯೆಸ್ಟ್ ಕನ್ಫ್ಯೂಷನ್ನು ಮತ್ತು ಗೊಂದಲ ಇದ್ದದ್ದು ದಾವಣಗೆರೆ ಜಿಲ್ಲೆನಲ್ಲಿ. ಅದೇ ರೀತಿ ಬಾಗಲಕೋಟೆನಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಇತ್ತು. ಆದರೆ ನಾನು ನಮ್ಮ ಪಕ್ಷದ ಎಲ್ಲ ಹಿರಿಯರಲ್ಲಿ ಕೂತು ಚರ್ಚೆ ಮಾಡಿ, ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿದ್ದಂಥ ರಾಧಾಮೋಹನ್ ದಾಸ್ ಅವರು ಕೂಡ ದಾವಣಗೆರೆಗೆ ಬಂದಿದ್ದರು. ತದನಂತರ ನಾನು ಕೂಡ ಬಾಗಲಕೋಟೆಗೆ ಹೋಗಿ ಕೂತು ಎಲ್ಲ ಹಿರಿಯರ ಜೊತೆ ಮಾತನಾಡಿ, ನಾವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು ಮತ್ತು ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಸಂದೇಶ ಕೊಡಬೇಕು, ಇವೆರಡೂ ಚುನಾವಣೆ ಗೆಲ್ಲೇಬೇಕು ಅನ್ನೋ ಒಂದು ಹಠವನ್ನು ತೊಟ್ಟು ನಾವೆಲ್ಲರೂ ಕೂಡ ಹೊರಟಿದ್ದೇವೆ. ನನಗೆ ಸಂತೋಷ ಇದೆ, ಎರಡೂ ಕ್ಷೇತ್ರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ಕಾರ್ಯಕರ್ತರು ಯಾವತ್ತೂ ಕೂಡ ಒಗ್ಗಟ್ಟಾಗೇ ಇದ್ದಾರೆ. ಸಮಸ್ಯೆ ಇದ್ದದ್ದು ನಮ್ಮ ಮುಖಂಡರುಗಳ ಮಧ್ಯೆ. ಆದರೆ ನನಗೆ ಸಂತೋಷ ಇದೆ, ಎಲ್ಲ ಮುಖಂಡರುಗಳು ಕೂಡ ಒಟ್ಟಾಗಿ ಒಂದಾಗಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಲೇಬೇಕು ಅಂತೇಳಿ ಇವತ್ತೊಂದು ಸಂಕಲ್ಪನ ತೊಟ್ಟು ಇವತ್ತು ಎರಡೂ ಕ್ಷೇತ್ರದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ವಿಜೇಂದ್ರ ಅವರ ಕೆಲ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ನನಗೆ ಹೇಳ್ತಾ ಇದ್ರು, ಇಲ್ಲ ಮುಸ್ಲಿಂ ವೋಟ್ಗಳು ಒಡಿತವೆ ಅನ್ನುವ ಭ್ರಮೆಯಲ್ಲಿ BJP ಇದೆ, ಹೀಗಾಗಿ ದಾವಣಗೆರೆಯಲ್ಲಿ ನಾವು
ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ. ಕೊನೆಗೆ ಹೋಗಿ ಮುಸ್ಲಿಮರು ಹೋಗಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ಬಿ ಜೆ ಪಿಯ ಭ್ರಮೆಯಲ್ಲಿರೋದು ಬೇಡ ಅಂತ ಅನೇಕ ಮುಸ್ಲಿಂ ನಾಯಕರು ಹೇಳ್ತಾರೆ. ನಾವು ಮುಸ್ಲಿಂ ಮತದಾರರು ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ನಾವು ಚುನಾವಣಾ ಸ್ಟ್ರಾಟಜಿ ನಾವು ಮಾಡಿಲ್ಲ ಪ್ರಶಾಂತ್ ಅವರೇ. ಆದರೆ ಒಂದಂತೂ ಸತ್ಯ, ಮುಸ್ಲಿಂ ಮತದಾರ ಏನಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವತ್ತು ಬೇಸತ್ತಿದ್ದಾರೆ. ವಿಶೇಷವಾಗಿ ದಾವಣಗೆರೆ ಕ್ಷೇತ್ರದ ಬಗ್ಗೆ ಮಾತನಾಡೋದಾದರೆ ಒಂದು ರೀತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿರುದ್ಧ ಅಥವಾ ಕಾಂಗ್ರೆಸ್ ಪಕ್ಷದ ವಿರುದ್ಧ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು ಸತ್ಯ. ಹಾಗಾಗಿ ಮುಸಲ್ಮಾನರಲ್ಲಿ ಏನು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೇ ಹ್ಯಾವ್ ಬಿನ್ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗಿದೆ. ಇವತ್ತು ವೀರಶೈವ ಲಿಂಗಾಯತ್ ಇರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು ಇವೆಲ್ಲರೂ ಕೂಡ ಇವತ್ತು ಈ ಬಾರಿ ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು ಅಂತೇಳಿ ಪಣವನ್ನು ತೊಟ್ಟಿದ್ದಾರೆ, ಅಷ್ಟಂತೂ ಸತ್ಯ. ಇನ್ನು ಬಾಗಲಕೋಟೆಗೆ ಬರೋದಾದರೆ ವಿಜೇಂದ್ರ ಅವರೇ, ದಾವಣಗೆರೆ ಅಂತೆ ಬಾಗಲಕೋಟೆ ಕೂಡ ಇತ್ತು. ಕಳೆದ ಚುನಾವಣೆಯಲ್ಲಿ ಬಾಗಲಕೋಟೆಯಲ್ಲಿ ಸಿದ್ದು ಸೌದಿ ಬಿಟ್ಟರೆ ಬಹುತೇಕ ಎಲ್ಲ ಕ್ಷೇತ್ರಗಳನ್ನು ಬಿ ಜೆ ಪಿ ಕಳ್ಕೊಳ್ತು. ಒಳಜಗಳೂ ಅದಕ್ಕೆ ಕಾರಣ ಇತ್ತು. ಚರಂತಿಮಠರು ಕಾರಜೋಳ ಒಂದು ಕಡೆ, ಮುರುಗೇಶ್ ನಿರಾಣಿ ಒಂದು ಕಡೆ, ದೊಡ್ಡನಗೌಡ ಪಾಟೀಲ್ರು ಒಂದು ಕಡೆ, ಪಿ ಎಚ್ ಪೂಜಾರ್ ಒಂದು ಕಡೆ, ಒಟ್ಟಾಗಂತರೂ ಓಡಾಡ್ತಿದ್ದಾರೆ. ಅನೇಕರು ಹೇಳ್ತಾರೆ ವಿಜೇಂದ್ರ ಅವರು ಬಂದಾಗ, ಪ್ರಹ್ಲಾದ್ ಜೋಶಿ ಅವರು ಬಂದಾಗ ಒಟ್ಟಾಗಿ ಓಡಾಡ್ತಾರೆ, ನಂತರ ಮತ್ತು ಸಂಜೆ ಅವ್ರ ಮಧ್ಯೆ ತಾಳಮೇಳ ಇರೋಲ್ಲ ಅಂತ ಹೇಳೋರು ಇದ್ದಾರೆ. ಖಂಡಿತ ಇಲ್ಲ. ಬಾಗಲಕೋಟೆನಲ್ಲೂ ಸಹ ನಮ್ಮೆಲ್ಲ ಪಕ್ಷದ ಹಿರಿಯರು ಒಟ್ಟಾಗಿ ಒಂದಾಗಿ ವೀರಣ್ಣ ಚರಂತಿಮಠರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇವತ್ತು ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಕಳೆದ 4-5 ದಿನಗಳಿಂದ ಬಾಗಲಕೋಟೆಯಲ್ಲಿ ಬೀಡುಬಿಟ್ಟಿದ್ದಾರೆ ಮಂತ್ರಿಮಂಡಲ ಪಟಾಲಂನ ಕರ್ಕೊಂಡು ಅಂತ ಹೇಳಿದ್ರೆ, ನಾನು ಇವತ್ತು ಬೆಳಗ್ಗೆ ನಾನು ನಮ್ಮ ಬಾಗಲಕೋಟೆ ಮುಖಂಡರ ಹತ್ರ ಬೆಳಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಸ್ವತಃ ಮುಖ್ಯಮಂತ್ರಿಗಳು ಬೀದಿಗೆ ಹೋಗಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಗೆ ಯಾಕೆ ಬಂತಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಅವರು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಬಾಗಲಕೋಟೆ ಆಗಲಿ, ದಾವಣಗೆರೆ ಆಗಲಿ, ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಸದಸ್ಯರು ಇಷ್ಟೊಂದು ಆತಂಕದಲ್ಲಿದ್ದಾರೆ ಅಂತ ಹೇಳಿದ್ರೆ ನನಗೆಲ್ಲೋ ಒಂದು ಕಡೆ ಅವ್ರಿಗೆ ಬಹುಶಃ ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಏನು ಗ್ಯಾರಂಟಿಗಳ ಒಂದು ಮುಖವಾಡನ ಧರಿಸ್ಕೊಂಡು ಏನೋ ಜನರ ಮುಂದೆ ಹೋಗ್ತಾ ಇದ್ರು, ಈ ಬಾರಿ ಅದು ಯಾವುದೂ ಆಟಗಳು ನಡೆಯೋದಿಲ್ಲ ಅನ್ನೋ ವಾಸ್ತವಿಕ ಸತ್ಯ ಅರ್ಥ ಆದಮೇಲೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವ ಸಂಪುಟದ ಸದಸ್ಯರು ಬೀದಿಗಿಳಿದು ಮತಯಾಚನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ ಅವತ್ತು. ಬಟ್ ವಾಸ್ತವ ಅಂದರೆ ಸಿದ್ದರಾಮಯ್ಯನವರು ಎಲ್ಲಿ ಹೋಗ್ತಾರೆ, ಅಲ್ಲಿ 2-3 ದಿನಗಳ ಕಾಲ ಇದ್ದರೆ ಅಲ್ಲಿ ಪರಿಸ್ಥಿತಿ ಬದಲಾಗತ್ತೆ ಅನ್ನೋದು ಕೂಡ ಒಂದು ವಾಸ್ತವ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಅದೇ ರೀತಿ ಆಗ್ತಾ ಇತ್ತು. ಯಡಿಯೂರಪ್ಪನವ್ರು ಹೋಗಿ ಪ್ರಚಾರ ಮಾಡಿದರೆ, ಮೋದಿಯವರು ಹೋಗಿ ರಾಜ್ಯಗಳ ಚುನಾವಣೆಗಳಲ್ಲಿ 8 ದಿನ 10 ದಿನ ಪ್ರಚಾರ ಮಾಡೋದಾದರೆ ಮುಖ್ಯಮಂತ್ರಿಗಳು ಕೂಡ ಪ್ರಚಾರ ಮಾಡ್ತಾರೆ. ಗೆಲ್ಲುವ ಒಂದು ಸ್ಥಿತಿಯಲ್ಲಿ ಪಾರ್ಟಿಯನ್ನು ತರ್ತಾರೆ ಅಂತಕ್ಕಂಥದ್ದು ಕೂಡ. ಮುಖ್ಯಮಂತ್ರಿಗಳು ಹೋಗಿ ಪ್ರಚಾರ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಪ್ರಶಾಂತ್ ಅವರೇ. ನನ್ನ ಪ್ರಶ್ನೆ ಇವತ್ತು, ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕಂಪದ ಅಲೆ, 2 ಕ್ಷೇತ್ರದಲ್ಲಿ ಅನುಕಂಪದ ಅಲೆ ಇದೆ ಅಂತೇಳಿ ಅವ್ರು ಭಾವಿಸಿದ್ದಾರೆ. ಇದರ ನಡುವೆನೂ ಸಹ ಮುಖ್ಯಮಂತ್ರಿಗಳು ಇವತ್ತು ಅಷ್ಟು ದಿನ ಬಂದು ಕೂತ್ಕೊಳ್ತಾರೆ. ಇವತ್ತು ಒಂದು ರೀತಿ ಅವರ ಹೇಳಿಕೆಗಳೆಲ್ಲ ಗೊತ್ತಾಗ್ತದೆ ಯಾವ ರೀತಿ ಭಯಭೀತರಾಗಿದ್ದಾರೆ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷ ಸಚಿವರುಗಳು ಅನ್ನೋದು ನಿಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಮುಖ್ಯಮಂತ್ರಿಗಳಿಗೆ ಪ್ರಚಾರ ಮಾಡ್ತಕ್ಕಂಥದ್ದು ಸಹಜ. ಹಿಂದೆ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಉಪಚುನಾವಣೆಯಲ್ಲಿ ತಿರುಗಾಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಮುಖ್ಯಮಂತ್ರಿಗಳ ನೀವು ಹೇಳಿಕೆಗಳನ್ನು ನೀವು ಗಮನಿಸಿದ್ದೇ ಆದರೆ ಆಡಳಿತ ಪಕ್ಷದ ಎಲ್ಲ ಸಚಿವರುಗಳಲ್ಲಿ ಎಲ್ಲ ಒಂದು ಕಡೆ ಆತಂಕ ಮೂಡಿರುವಂಥದ್ದು ಸತ್ಯ. ಅದು ನೀವು ಅಲ್ಲಗಳಿದ್ದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅವ್ರ ಪ್ರಯತ್ನ ಅವ್ರು ಮಾಡಲಿ, ಅದ್ರ ಬಗ್ಗೆ ನಮ್ದೇನೂ ತಕರಾರಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಮತದಾರರಿಗೆ ಬೆದರಿಕೆ ಒಡ್ತಕ್ಕಂಥ ಕುತಂತ್ರ ಏನು ಮಾಡ್ತಾ ಇದ್ದಾರಲ್ಲ, ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷ ಎಷ್ಟು ಡೆಸ್ಪರೇಟ್ ಆಗಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಡೆಸ್ಪರೇಟ್ ಆಗಿದ್ದಾರೆ ಅಂತಕ್ಕಂಥ ಇದರಲ್ಲಿ ಗೊತ್ತಾಗ್ತದೆ. ಮತದಾರರ ಒಲವು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ವಿಜೇಂದ್ರ, ಆದರೆ ಅವ್ರಿಗೆ ಅಟ್ಲೀಸ್ಟ್ ಇಲ್ಲಪ್ಪ, ಅವರು ಗ್ಯಾರಂಟಿಗಳನ್ನು ಪಂಚ ಗ್ಯಾರಂಟಿಗಳಾದರೂ ಅವ್ರಿಗೆ ಹೇಳಲಿಕ್ಕಿದೆ, ಆಫರ್ ಮಾಡಲಿಕ್ಕೆ ಒಂದು ಪಂಚ ಗ್ಯಾರಂಟಿಗಳ ಸ್ಕೀಮ್ ಆದರೂ ಇದೆ. ಬಿ ಜೆ ಪಿ ನರೇಂದ್ರ ಮೋದಿ ಬಿಟ್ಟು ಕರ್ನಾಟಕದಲ್ಲಿ ಇಷ್ಟೆಲ್ಲವೂ ನಡೆದ ನಂತರ, 23ರ ಸೋಲಿನ ನಂತರ ಬಿ ಜೆ ಪಿಗೆ ಆಫರ್ ಮಾಡಲಿಕ್ಕೆ ಏನಿದೆ ಮತದಾರರ ಬಳಿ? ಆಫರ್ ಇನ್ ದ ಸೆನ್ಸ್ ನಾನು ಹಣಕಾಸಿನ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಪೊಲಿಟಿಕಲಿ ಕೇಳ್ತಾ ಇದ್ದೀನಿ. ಪ್ರಶಾಂತ್, ದ ಫ್ಯಾಕ್ಟ್ ಈಸ್ ಇವತ್ತು ಮತದಾರರು
ದಾವಣಗೆರೆ ದಕ್ಷಿಣ ಇರ್ಬೋದು, ಬಾಗಲಕೋಟೆಯಲ್ಲಿರ್ಬೋದು, ಇವತ್ತು ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ. ಇವತ್ತು ಗ್ಯಾರಂಟಿಗಳ ಬಗ್ಗೆ ಇವರೇನು ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರಲ್ಲ, ವಾಸ್ತವಿಕ ಸತ್ಯ ಏನು? ಗ್ಯಾರಂಟಿಗಳೇ ಅಭಿವೃದ್ಧಿನ? ಹಾಗಾದರೆ ಬಾಗಲಕೋಟೆ ಇರ್ಬೋದು, ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ಒಂದು ಬಿಡಿಗಾಸನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗೆ ದುಡ್ಡು ಕೊಡೋದಕ್ಕೆ ಆಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು, ಆಸ್ಪತ್ರೆ ದುಡ್ಡು ಕೊಡೋದಕ್ಕೆ ಆಗ್ತಾ ಇಲ್ಲ, ಶಾಲಾ ಕೊಠಡಿಗಳನ್ನ ಕಟ್ಟಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಸರ್ಕಾರದ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ. ನೀವು ಗ್ರಾಮೀಣ ಪ್ರದೇಶಕ್ಕೆ ಬಂದು ನೋಡಿ ಪ್ರಶಾಂತ್ ನಾಥ್ ಅವರೇ, ಗ್ರಾಮೀಣ ಭಾಗದಲ್ಲಿ ಇವತ್ತು ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಬಸ್ಗಳ ವ್ಯವಸ್ಥೆ ಸಿಗ್ತಾ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬಸ್ಗಳು ಯಾವುದು ಕೂಡ ಬರ್ತಾ ಇಲ್ಲ. ಕೇಳಿದ್ರೆ ನಾವು ಪುಕ್ಕಟೆ ಫ್ರೀ ಬಸ್ ರೈಡ್ ಕೊಟ್ಟಿದ್ವಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಬಸ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಅಂತೇಳಿ ಪದೇ ಇವತ್ತು ಮಾತನಾಡ್ತಾರೆ, ಜಾಹೀರಾತುಗಳನ್ನು ನೀಡ್ತಾ ಇದ್ದಾರೆ. ಆದರೆ ವಾಸ್ತವಿಕ ಸತ್ಯ ಏನು? ಇದು ಗೃಹಲಕ್ಷ್ಮಿಗೆ, ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಅಬಕಾರಿ ಇಲಾಖೆಗೆ 45,000 ಕೋಟಿ ಟಾರ್ಗೆಟ್ ಜಾಸ್ತಿ ಮಾಡಿಕೊಂಡು ಒಂದು ಮನೆಗೆ 2,000 ರೂಪಾಯಿ ಕೊಟ್ಟರೆ ಅದೇ ಮನೆಯಿಂದ 10,000 ರೂಪಾಯಿ ಕಿತ್ಕೊಳ್ತಕ್ಕಂಥ ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ವಾಗಾದ್ರೆ? ಇವೆಲ್ಲವನ್ನೂ ಕೂಡ ಮತದಾರರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ವಾಸ್ತವಿಕ ಸತ್ಯ ಏನು ಅನ್ನೋದನ್ನು ನಾವು ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಮತದಾರರ ಮುಂದೆ. ಇವತ್ತು ವೀರಣ್ಣ ಚರಂತಿಮಠ್ರಿಗೆ ಹೇಳಿದ್ದೀರಾ ಸ್ವಲ್ಪ ಶಾಂತವಾಗಿ ಮಾತಾಡಿ, ಕೂಲಾಗಿ ಮಾತಾಡಿ. ವೀರಣ್ಣ ಚರಂತಿಮಠ್ರು ಇಸ್ ಫೇಮಸ್ ಫಾರ್ ಹಿಸ್ ಹಾರ್ಶ್ ವರ್ಡ್ಸ್. ನಾನು ವೀರಣ್ಣ ಚರಂತಿಮಠ್ರವ್ರನ್ನ ಬಹಳ ವರ್ಷಗಳಿಂದ ನೋಡಿದ್ದೇನೆ ಪ್ರಶಾಂತ್ ಅವರೇ. ಏನಾಗಿದೆ ಅಂತ ಹೇಳಿದ್ರೆ, ಅವರು ಹೇಗೆ ಯಡಿಯೂರಪ್ಪನವರು ತಳಹಂತದಿಂದ ಭಾರತೀಯ ಜನತಾ ಪಾರ್ಟಿನ ಸಂಘಟನೆಯನ್ನು ಕಟ್ಕೊಂಡು ಬಂದಿದ್ದಾರೋ, ಅದರಿಂದಿರ್ತಕ್ಕಂಥ ಪರಿಶ್ರಮ, ಅನಂತಕುಮಾರ್ ಆದಿಯಾಗಿ ಇವತ್ತು VS ಆಚಾರ್ಯ ತನಕ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಆ ಶ್ರಮ ಎಷ್ಟಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಇವತ್ತು ಪಕ್ಷದಲ್ಲಿ ಏನೇ ಸಣ್ಣ ಪುಟ್ಟ ಗೊಂದಲಗಳಾದರೂ ಸಹ ಯಡಿಯೂರಪ್ಪ ಇವತ್ತು ಕೂಡ ಬೇಸರ ಪಡ್ಕೊಳ್ತಾರೆ, ಆಕ್ರೋಶ ಬರ್ತದೆ. ಅದೇ ರೀತಿ ಚರಂತಿಮಠ್ ಅವರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ರೀತಿ ಕ್ರಾಂತಿಯನ್ನು ಮಾಡಿದ್ದಾರೆ. ತಳಹಂತದಿಂದ ಶಿಕ್ಷಣ ಸಂಸ್ಥೆಯನ್ನು ಕಟ್ಕೊಂಡು, ಬೆವರು ಸುರಿಸಿದ ಶಿಕ್ಷಣ ಸಂಸ್ಥೆಯನ್ನು ಕಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ಅವರು ಕೂಡ ಇರ್ತಾರೆ. ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಅದೇ ರೀತಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿರಬೇಕು ಅನ್ನೋ ಒಂದು ಅಪೇಕ್ಷೆನ ಅವ್ರು ಪಡ್ತಾರೆ. ಅವರ ಕೋಪ ಏನಿದ್ರು ಕೂಡ ಅದೊಂದು ರೀತಿ ಹೇಗೆ ಯಡಿಯೂರಪ್ಪನವ್ರಿಗೆ ಒಂದು ರೀತಿ ಸಾತ್ವಿಕ ಸಿಟ್ಟು ಅಂತ ನೀವು ಕರಿತೀರಿ, ಚರಂತಿಮಠರು ಕೂಡ ಅದೇನೆ. ಆದರೆ ಅದರಿಂದ ಯಾವುದೇ ಒಂದು ದುರುದ್ದೇಶನೂ ಕೂಡ ಇರೋದಿಲ್ಲ, ಯಾವುದೂ ಕೂಡ ಇರೋದಿಲ್ಲ. ಆದರೆ ನೋಡ್ತಾ ಇದ್ದೀರಿ ಕಳೆದ ಕೆಲವು ದಿನಗಳಿಂದ ಯಾವ ರೀತಿ ಚರಂತಿಮಠರು ಭಾಳ ಶಾಂತವಾಗಿ ಕೇವಲ ಮತಯಾಚನೆಯನ್ನು ಮಾಡಿಕೊಂಡು ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಅದರ ಯಾವುದೇ ರೀತಿ ವಿಜೇಂದ್ರ ಈ ಬೈ ಎಲೆಕ್ಷನ್ ನಂತರ ಹೇಳ್ಬೋದಾ, ಇಲ್ಲ BJP ಕರ್ನಾಟಕದಲ್ಲಿ ಒಳ ಜಗಳಗಳು ಕಡಿಮೆ ಆಗ್ತವೆ? ಯಾಕಂದರೆ ಅರವಿಂದ್ ಲಿಂಬಾವಳಿ ಪ್ರಚಾರಕ್ಕೆ ಬಂದರು, ಸಿದ್ದೇಶ್ ಪ್ರಚಾರಕ್ಕೆ ಬಂದರು, ವೀರಣ್ಣ ಚರಂತಿಮಠ್ರ ಪರವಾಗಿ ಈಗ ಮುರುಗೇಶ್ ನಿರಾಣಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ, PH ಪೂಜಾರ್ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಒಳ ಜಗಳಗಳು ಗಣನೀಯವಾಗಿ ಕಡಿಮೆ ಆಗ್ತವೆ ಅಂತ ಹೇಳ್ಬೋದಾ? ಪ್ರಶಾಂತ್ ನಾಥ್ ಅವರೇ, ಇವತ್ತು ನಾನು ಸುವರ್ಣ TV ಮುಂದೆ ಸತ್ಯವನ್ನು ಬಿಚ್ಚಿಡ್ತಕ್ಕಂಥದ್ದನ್ನು ನಾನು ಹಿಂದೆ ಸರಿಯೋದಿಲ್ಲ. ಪ್ರಾಮಾಣಿಕವಾಗಿ ಮಾತನ್ನು ಹೇಳ್ತೇನೆ. ಬಾಗಲಕೋಟೆ ನಾಮಪತ್ರ ಸಲ್ಲಿಸ್ತಕ್ಕಂಥ ದಿನ ಅವತ್ತು ಬೆಳಗ್ಗೆ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರಲ್ಲಿ, ಅಂದರೆ ಬಾಗಲಕೋಟೆ ಜಿಲ್ಲೆಯ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು XMLಗಳು ಎಲ್ಲರನ್ನೂ ಕೂರಿಸ್ಕೊಂಡು ನಾನು ನೇರವಾಗಿ ಮಾತನಾಡಿದ್ದೇನೆ. ಇವತ್ತು ರಾಜ್ಯದಲ್ಲಿ ಪಕ್ಷ ಎಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ, ಲಕ್ಷಾಂತರ ಕಾರ್ಯಕರ್ತರ ಒಂದು ಶ್ರಮ ಇದೆ. ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ತಂಗ ಅವರು, ಅನೇಕ ರಾಮಚಂದ್ರಗೌಡರು, ಅನೇಕ ಹಿರಿಯರ ಒಂದು ತಪಸ್ಸಿದೆ. ಇವತ್ತು ನಮ್ಮ ಜಿಲ್ಲೆಗಳು, ಬಾಗಲಕೋಟೆ ಜಿಲ್ಲೆ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿದರೆ ರಾಜ್ಯದ ನಾಯಕರು ಬರಬೇಕಾ? ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನೀವೇ ಕೂತು ಬಗೆಹರಿಸ್ಕೋಬೇಕು. ಇವತ್ತು MP MLAಗಳು ನಮ್ಮ ಸಮಸ್ಯೆಗಳನ್ನೇ ಹೇಳ್ತಾ ಕೂತ್ರೆ ಇನ್ನು ಕಾರ್ಯಕರ್ತ ಸಮಸ್ಯೆನ ಯಾವಾಗ ಬಗೆಹರಿಸ್ಬೇಕು? ನಾವು ಅವರ ಸಮಸ್ಯೆನ ಯಾವಾಗ ಕೇಳಬೇಕು? ಇದೆಲ್ಲವನ್ನು ಕೂಡ ನಾವು ಮುಕ್ತವಾಗಿ ಚರ್ಚೆ ಮಾಡಿ ಅಲ್ಲಿ ವಾತಾವರಣ ತಿಳಿಗೊಳಿಸ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಬಹುಶಃ ನನಗನ್ನಿಸ್ತದೆ ಪ್ರಶಾಂತ್ ನಾಥ್ ಅವರೇ, ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆಯ ಭಾರತೀಯ ಜನತಾ ಪಾರ್ಟಿ ಗೆಲುವು ಮುಂದಿನ ದಿನಗಳಲ್ಲಿ BJPಗೆ ಒಂದು ಹೊಸ ದಿಕ್ಕನ್ನು ಕೊಡ್ತದೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸನ್ನು ಕೊಡ್ತದೆ ಅನ್ನೋದ್ರಲ್ಲಿ ನಂಗೆ ಯಾವುದೇ ಸಂಶಯ ಇಲ್ಲ. ಬಟ್ ವಿಜೇಂದ್ರ, ನಿಮಗೂ ವೈಯಕ್ತಿಕವಾಗಿ ಪವರ್ ಪಾಲಿಟಿಕ್ಸ್ನಲ್ಲಿ ಚುನಾವಣೆಯ ಗೆಲುವು ಕೊಡ್ತಕ್ಕಂಥ ಒಂದು ಟಾನಿಕ್ ಇರಲಿ, ಆಮ್ಲಜನಕ ಇರಲಿ, ಅದು ಬೇರೆ ಯಾವುದೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ನೀವು ರಾಜ್ಯಾಧ್ಯಕ್ಷರಾದ ನಂತರ ಲೋಕಸಭಾ ಚುನಾವಣೆಗಳು ನಡೆದು, ಅದರ ಕಳೆದ ಬೈ ಇಲೆಕ್ಷನ್ನಲ್ಲಿ 3-3 ಸೋತ ನಂತರ ಒಂದು ಸ್ವಲ್ಪ ಮಟ್ಟಿಗೆ ನಿರಾಶೆ ಇತ್ತು. ಈ ಬೈ ಇಲೆಕ್ಷನ್ಸ್ನಲ್ಲಿ ನೀವು ಒಟ್ಟಾಗಿ ಬರತಕ್ಕಂಥದ್ದು, ಬೈ ಚಾನ್ಸ್ ಮೇ 4ಕ್ಕೆ ನಿಮ್ಮ ಒಂದು ಆಪ್ಟಿಮಿಸಮ್ ಪ್ರಕಾರ BJP ಗೆದ್ದರೆ ಅದೊಂದು 28ಕ್ಕೂ ಕೂಡ ದಿಕ್ಸೂಚಿ ಆಗುತ್ತಾ? 28ರ ಚುನಾವಣೆಗೆ ಖಂಡಿತ ಆಗ್ತದೆ. ಏನು ಒಂದು ಕಡೆ ಕಾಂಗ್ರೆಸ್ ಸರ್ಕಾರ, ಈ ಸರ್ಕಾರ ಗ್ಯಾರಂಟಿಗಳ ಒಂದು ಭ್ರಮೆನಲ್ಲಿ ಇವತ್ತೇನು ತೇಲ್ತಾ ಇದ್ದಾರೆ, ಮತ್ತು ಗ್ಯಾರಂಟಿಗಳೇ ಅಭಿವೃದ್ಧಿ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಒಂದು ಕುತಂತ್ರ ಏನು ಮಾಡ್ತಾ ಇದ್ದಾರೆ, ಇದೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಂತ ಆಗ್ತದೆ. ನಮ್ಮ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸು ಬರ್ತದೆ. ಆಮೇಲೆ ನಮ್ಮ ಮುಖಂಡರಲ್ಲೂ ಕೂಡ, ನಾಯಕರಲ್ಲೂ ಕೂಡ ಒಂದು ಒಗ್ಗಟ್ಟು ಬರ್ತದೆ. ಇದೆಲ್ಲದರ ಪರಿಣಾಮ ಮುಂದಿನ ದಿನಗಳಲ್ಲಿ ಸಂಘಟನೆ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಂಗೆ ದೊಡ್ಡ ಒಂದು ಆನೆ ಬಲ ಬಂದಂತ ಆಗ್ತದೆ. ಆ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ಪ್ರಶಾಂತ್ ಅವರೇ, ಖಂಡಿತ ಒಳ್ಳೇದಾಗ್ತದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿಳಿಲಿದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ ಏನಾದರೂ ಚರ್ಚೆ ನಡೆಯುತ್ತಾ? ನಿರೀಕ್ಷೆ ಮಾಡ್ಬೋದಾ ನಾವು? ನಾಳೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿಯವರು ರಾತ್ರಿ ಮಧ್ಯರಾತ್ರಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೇರೆ ರಾಜಕೀಯ ಚರ್ಚೆಗಳು ಆಗೋದಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ನಮ್ಮೆಲ್ಲ ನಾಯಕರುಗಳು ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ. ನಾನು ರಾಜ್ಯದ ಅಧ್ಯಕ್ಷನಾಗಿ ಭೇಟಿ ಆಗಬೇಕು. ಹಾಗಾಗಿ ಅವ್ರನ್ನ ಬಂದು ಭೇಟಿ ಮಾಡಿ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ನಾಳೆ ವಾಪಸ್ ದಾವಣಗೆರೆಗೆ ತೆರಳುತ್ತೇನೆ ನಾನು. ಥ್ಯಾಂಕ್ ಯು ವೆರಿ ಮಚ್ ವಿಜೇಂದ್ರ ಅವರೇ. ಆಲ್ ದಿ ಬೆಸ್ಟ್ ಫಾರ್ ಬೈ ಇಲೆಕ್ಷನ್ಸ್. ಮೇ 4ಕ್ಕೆ ಮತ್ತೆ ಸಂಜೆ ಪಾರ್ಟಿ ರೌಂಡ್ಸಲ್ಲಿ ಸಿಗೋಣ. ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ. 27 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ತಮಿಳುನಾಡಿನ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹೆಸರೇ ಇಲ್ಲ. 27 ಅಭ್ಯರ್ಥಿಗಳ ಪಟ್ಟಿ ಏನು ಬಿಡುಗಡೆ ಮಾಡಿದೆ ಬಿಜೆಪಿ ಹೈಕಮಾಂಡ್, ಅದರಲ್ಲಿ ತಮಿಳಿಸೈ ಸೌಂದರ್ಯರಾಜನ್, ನೈನಾರ್ ನಾಗೇಂದ್ರನ್ಗೆ ಟಿಕೆಟ್ ಸಿಕ್ಕಿದೆ. ತಮಿಳುನಾಡಿನ ಹಲವು ನಾಯಕರಿಗೆ ಮತ್ತೆ ಬಿಜೆಪಿಯಿಂದ ಟಿಕೆಟ್ ದಕ್ಕಿದೆ. ಆದರೆ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈಗೆ ಟಿಕೆಟ್ ಸಿಕ್ಕಿಲ್ಲ. ಅನುಭವಿ ನಾಯಕರು ಮತ್ತು ಸ್ಥಳೀಯ ಪ್ರಭಾವ ಇರುವವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ. ಇತ್ತೀಚೆಗೆ ಟಿಕೆಟ್ ಹಂಚಿಕೆಯ ಬಗ್ಗೆ ಅಣ್ಣಾಮಲೈ ಅಸಮಾಧಾನ ವ್ಯಕ್ತಪಡಿಸಿದ್ರು. ಗೆಲ್ಲುವ ಕ್ಷೇತ್ರಗಳನ್ನ ಬಿಜೆಪಿ ಪಡೆದಿಲ್ಲ ಅಂತ ಬೇಸರದ ಮಾತುಗಳನ್ನಾಡಿದ್ರು. ಇದರ ಬೆನ್ನಲ್ಲೇ ಇವತ್ತು ರಿಲೀಸ್ ಆದಂತಹ 27 ಅಭ್ಯರ್ಥಿಗಳ ಪಟ್ಟಿ, ಆ ಪಟ್ಟಿಯಲ್ಲಿ ಅಣ್ಣಾಮಲೈ ಹೆಸರೇ ಇಲ್ಲ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.